ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಟೇಸ್ಟಿಯಾಗಿ ಪನ್ನೀರ್ ಟಿಕ್ಕಾ ರೋಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಪನ್ನೀರ್ ಟಿಕ್ಕಾ ರೋಲು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರ್ಧ ಟೀ ಸ್ಪೂನು ಚಾಟ್ ಮಸಾಲ, ಹಾಗೆ 1/4 ಟೀ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನು ಮೊಸರು, 2 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇಲ್ಲಿ ಗಂಟು ಇರಬಾರ್ದು, ಗಂಟು ಇಲ್ಲದೆ ಇರೋ ಥರ ಇಲ್ಲಿ ಕಲಿಸ್ಕೊಂಡು ಇದಕ್ಕೆ ಇವಾಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂತಹ ಪನ್ನೀರು, ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಪನ್ನೀರನ್ನ ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನೋ ಅದೇ ಸೈಜಲ್ಲಿ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ನೆನೆಯೋಷ್ಟರಲ್ಲಿ ರೋಲ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕಲಿಸ್ಕೊಂಬಿಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನೀವು ಚಪಾತಿಗೆ ಯಾವ ಥರ ಕಲಿಸ್ಕೊತೀರೋ ಅದೇ ಥರನೇ ಕಲಿಸ್ಕೊಳ್ಳಿ. ಉಪ್ಪು ಹಾಗೆ ನೀರನ್ನ ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ಅದೇ ಥರನೇ ಕಲಿಸ್ಕೊಂಡು, ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು, ಸಾಫ್ಟ್ ಆಗಿರ್ಬಾರ್ದು. ಇದನ್ನ ಕಲಿಸ್ಕೊಂಡು ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಏನು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಪನ್ನೀರ್ ಬ್ಯಾಟರು ಅದು ಸಹ ನೆಂದಿರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಇವಾಗ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ಅದಕ್ಕಾಗಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡ ಅಂದರೆ ನೀವು ಇಲ್ಲಿ ಬೆಣ್ಣೆನೂ ಸಹ ಹಾಕೋಬೋದು. ಎಣ್ಣೆ ಕಾದ ನಂತರ ಇವಾಗ ಪನ್ನೀರ್ನ ಏನು ನೆನೆಸಿಟ್ಟಿದ್ದೀವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಬಿಡೋಣ. ಅದನ್ನ ಸೇರಿಸ್ಕೊಂಡು ಒಂದು 3ರಿಂದ 5 ನಿಮಿಷ ನೀಟಾಗಿ ಹುರ್ಕೊಂಬಿಟ್ರೆ ಪನ್ನೀರ್ ಟಿಕ್ಕಾ ರೆಡಿ ಆಯಿತು ಅಂತ. ಅದ್ರ ಮೇಲ್ಗಡೆ ಕಪ್ಪಗಾಗಿರೋಂತಹ ಮಾರ್ಕ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೋದು. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಸೈಡಿಗೆ ಎಣ್ಣೆ ಬಿಡ್ತಾ ಇರುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಒಂದು 3ರಿಂದ 5 ನಿಮಿಷ ತೊಗೊಳುತ್ತೆ ಅಷ್ಟೇ. ಅದೆಲ್ಲ ಆದ ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಚಪಾತಿನ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಇಷ್ಟ ಇದ್ದರೆ ಮೈದಾ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು. ನಾನು ಮೈದಾನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನೇ ಕಲಿಸ್ಕೊಂಡಿದ್ದೀನಿ. ಇವಾಗ ನಾವು ನಾರ್ಮಲ್ ಮನೇಲಿ ಯಾವ ಥರ ಚಪಾತಿ ಮಾಡ್ಕೊತೀವಿ ಅದೇ ಥರನೇ ಚಪಾತಿ ಮಾಡ್ಕೊತಾ ಇದ್ದೀನಿ. ನೀವಿಲ್ಲ ಪರೋಟ ಥರ ಮಾಡ್ಕೊತೀನಿ ಅಂದರೆ ನೀವು ಪರೋಟ ಥರನೂ ಸಹ ಮಾಡ್ಕೋಬೋದು. ನಾವು ನಾರ್ಮಲಾಗಿ ಮನೇಲಿ ಯಾವ ಥರ ಚಪಾತಿ ಮಾಡ್ತೀವಿ ಅದೇ ಥರನೇ ತ್ರಿಕೋನಾಕಾರ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಚಪಾತಿನ ತೆಳುವಾಗಿ ಲಟ್ಟಿಸ್ಕೊತೀವಲ್ವ, ಈ ರೋಲಿಗೆ ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡು ನಾವು ನಾರ್ಮಲ್ ಚಪಾತಿನ ಯಾವ ಥರ ಬೇಯಿಸ್ಕೊತೀವಿ ಅದೇ ಥರನೇ ಈ ಚಪಾತಿನೂ ಸಹ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಟ್ಟಿಗೆ 4 ಮಾಡ್ಕೊಂಡಿದ್ದೀನಿ. 4 ಚಪಾತಿನ ಒಂದೇ ಸರಿ ಬೇಯಿಸ್ಕೊಂಡು ಆಮೇಲೆ ರೋಲ್ ಮಾಡ್ಕೊತೀನಿ. ಅದಾದ ನಂತರ ನಾನಿಲ್ಲಿ ನೋಡಿ ಇವಾಗ ಬೇಯಿಸ್ಕೊತಾ ಇದ್ದೀನಿ ಚಪಾತಿನ. ಈ ಥರ ಬೇಯಿಸ್ಕೊಂಡು ಇದನ್ನು ತೆಗೆದುಬಿಡ್ತೀನಿ. ಇದಕ್ಕೆ ಇವಾಗ ಒಂದು ತಟ್ಟೆನ ಬೋರ್ಲ್ ಹಾಕ್ಕೊಂಡಿದ್ದೀನಿ. ಬೋರ್ಲ್ ಹಾಕ್ಕೊಂಡಿರೋ ತಟ್ಟೆ ಮೇಲೆ ಮಾಡ್ಕೊಂಡಿರೋಂತಹ ಚಪಾತಿ ಇಟ್ಕೊಂಡು ಮಯೋನಿ ಸಾಸ್ 1 ಸ್ಪೂನು, ಕೆಚಪ್ 1 ಸ್ಪೂನು, ಹಾಗೆ ನಾನಿಲ್ಲಿ ಸೆಜ್ವಾನ್ ಸಾಸ್ ಹಾಕ್ಕೊತಾ ಇದ್ದೀನಿ. ಸೆಜ್ವಾನ್ ಸಾಸು ನಿಮಗೆ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ತುಂಬ ಇದನ್ನು ಹರಡ್ಕೋಬೇಕಾಗತ್ತೆ. ಅದಾದ ನಂತರ ನಾವೇನು ಮಾಡ್ಕೊಂಡಿದ್ವಲ್ಲ ಪನ್ನೀರ್ ಟಿಕ್ಕಾನ ಅದನ್ನು ಇದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಕ್ಯಾಬೇಜ್ನ ಚಿಕ್ಕದಾಗಿ ಎಳೆಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ಯಾಬೇಜ್ನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಅದೇ ಥರನೇ ಎಳೆಯಾಗಿ ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕ್ಯಾಬೇಜು ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಆವಾಗ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಲಿಂಬೆಹಣ್ಣನ್ನ ಹಿಂಡ್ಕೊಂಡು ರೋಲ್ ಮಾಡ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋಂತಹ ಪನ್ನೀರ್ ಟಿಕ್ಕಾ ರೋಲು ರೆಡಿ ಆಯಿತು ಅಂತಲೇ. ಹಾಗೆ ಮಕ್ಕಳು ಮನೆಯಲ್ಲಿ ಈ ಥರ ರೋಲ್ ಬೇಕು ಅಂತಂದಾಗ ನಾವೇ ಮನೆಯಲ್ಲಿ ಪನ್ನೀರ್ ಅಂತ ಅಲ್ಲ, ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿ ಹಾಕ್ಬಿಟ್ಟು ರೋಲ್ನ ಮಾಡಿಕೊಡ್ಬೋದು. ಸೂಪರ್ ಟೇಸ್ಟಿಯಾಗಿ ಮನೆಯಲ್ಲೇ ಹೈಜಿನಿಕ್ಕಾಗಿ ಮನೇಲಿರೋಂತಹ ಪದಾರ್ಥಗಳನ್ನ ಬಳಸ್ಕೊಂಡೆ ನಾವಿಲ್ಲಿ ರೋಲ್ನ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಪನ್ನೀರ್ ಬದಲಾಗಿ ಮಶ್ರೂಮ್ ಹಾಕೋಬೋದು, ಆಲೂಗಡ್ಡೆ ಹಾಕೋಬೋದು. ನಿಮ್ಗೆ ತರಕಾರಿ ಯಾವ್ದು ಇಷ್ಟ ಇರುತ್ತೆ ಆ ತರಕಾರಿನ ಹಾಕ್ಕೊಂಡು ಇಲ್ಲಿ ರೋಲ್ ಮಾಡಿ ಕೊಡ್ಬೋದು. ಯಾಕಂದರೆ ನಾವಿಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೊತೀವಲ್ವ ಪಲ್ಯ ಥರ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಸೂಪರ್ ಟೇಸ್ಟಿಯಾಗಿರೋಂತಹ ಪನ್ನೀರ್ ರೋಲು ತುಂಬಾ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಹೆಲ್ತಿಯಾಗಿಯೂ ಸಹ ಇರುತ್ತೆ. ಹಾಗೆ ನೀವು ಇದನ್ನು ರೋಲ್ ಮಾಡ್ಕೊಳ್ಳೋದಕ್ಕೆ ಫ್ರೆಶ್ಶಾಗಿ ಹಿಟ್ಟನ್ನ ಕಲಿಸ್ಕೊಂಡು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬೆಳಗ್ಗೆ ಚಪಾತಿ ಮಾಡಿರ್ತೀರಲ್ವ ಅದೇ ಹಿಟ್ಟಲ್ಲೂ ಸಹ ನೀವು ಈ ರೋಲ್ನ ಮಾಡ್ಕೊಡ್ಬೋದು. ಇನ್ನೇನು ಪನ್ನೀರ್ ಟಿಕ್ಕಾ ಒಂದು ಮಾಡ್ಕೋಬೇಕಾಗತ್ತೆ ಅಷ್ಟೇ. ಅದ್ರ ಬದಲಾಗಿ ಮನೇಲಿ ಏನಾದರೂ ಆಲೂಗಡ್ಡೆ ಪಲ್ಯ ಅದೇನಾದ್ರು ಮಾಡಿರ್ತೀವಲ್ವ ಅದನ್ನೇ ನಾವು ಒಂದು ಸ್ವಲ್ಪ ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೊಂಡ್ಬಿಟ್ಟು ಮಕ್ಕಳು ತಿನ್ನೋ ಥರ ಮಾಡಬೇಕಾಗತ್ತೆ. ಅಡುಗೆ ಮಾಡೋರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮಕ್ಕಳಿಗೆ ಯಾವ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದೇ ಥರನೇ ಮಾಡಿರೋಂಥ
ಅಡುಗೆಗೆ ಇನ್ನೊಂದು ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಬಿಟ್ಟು ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಅಡುಗೆನೂ ಸಹ ಖಾಲಿಯಾಗಿರುತ್ತೆ. ಅವ್ರು ತಿಂದಿರೋಂತಹ ಸಮಾಧಾನವೂ ಸಹ ನಮಗಿರುತ್ತೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಂಗೆ ತುಂಬಾ ಇಂಪಾರ್ಟೆಂಟು. ಒಂದು ಸಬ್ಸ್ಕ್ರೈಬು ಹಾಗೆ ಲೈಕು. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಂಗೆ ಲೈಕ್ ಮಾಡಿದ್ರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ನಾನು ಮತ್ತೆ ನೆಕ್ಸ್ಟ್ ಏನಾರು ಅಡುಗೆ ಮಾಡುವಾಗ ಯಾವ ಥರ ಮಾಡಬೇಕು ಅನ್ನೋದು ನಾನು ಯೋಚನೆ ಮಾಡಿಬಿಟ್ಟು ಅಡುಗೆ ಮಾಡೋದಕ್ಕೆ ನಂಗೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಬಿಟ್ಟು ನೋಡಿ, ಇನ್ನೂ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಈ ರೋಲ್ ಮಾಡುವಾಗ 4 ಚಪಾತಿ ಮಾತ್ರ ಮಾಡಿದ್ದೆ. ನನ್ನ ಮಕ್ಕಳಿಗೆ ಮಾಡಿಕೊಟ್ಟಾಗ ಅಮ್ಮ ನನಗೆ ಇನ್ನೂ ಒಂದು ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು 2 ತಿಂದರು. ಅಷ್ಟೊಂದು ಟೇಸ್ಟಿಯಾಗಿತ್ತು ಈ ರೋಲ್ ಮಾತ್ರ. ಹಾಗೆ ನಾನು ಮತ್ತೆ ಮಾಡ್ಕೊಂಡು ತಿನ್ನೋ ಥರ ಆಗಿತ್ತು ಈ ಚಪಾತಿ ರೋಲು. ಸೂಪರಾಗಿತ್ತು. ಪನ್ನೀರ್ ಟಿಕ್ಕಾ ರೋಲ್ ಮಾತ್ರ ಒಂದು ಸರಿನಾದರೂ ನೀವು ಮನೇಲಿ ಪನ್ನೀರ್ ಇದ್ದಾಗ ಈ ಪನ್ನೀರ್ ಟಿಕ್ಕಾ ರೋಲು ಮನೇಲಿ ಮಾಡಿಕೊಡಿ. ನಿಮ್ಮ ಮಕ್ಕಳು ಪದೇ ಪದೇ ಮಾಡಿಕೊಡ್ತಾ ಇರ್ತಾರೆ. ಹಾಗೆ ನೀವು ಈ ರೋಲ್ನ ಲಂಚ್ ಬಾಕ್ಸಿಗೂ ಸಹ ಕಳಿಸ್ಬೋದು. ಸ್ಕೂಲ್ ಟೈಮಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಲ್ವ, ಈ ಟಿಕ್ಕಾ ರೋಲ್ ಮಾಡೋದೇನು ತುಂಬಾ ಸುಲಭ. ಎಲ್ಲ ನೈಟೇ ಕಲಸಿಟ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಆರಾಮಾಗಿ ಈ ಟಿಕ್ಕಾ ರೋಲ್ನ ಮಾಡಿಬಿಟ್ಟು ಕಳಿಸ್ಬೋದು. ಮಕ್ಕಳು ಲಂಚ್ ಬಾಕ್ಸ್ ಮಾತ್ರ ಖಾಲಿ ಆಗೋದಂತೂ ಗ್ಯಾರಂಟಿ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮನೆಗೆ ಬಂದಮೇಲೆ ನಂಗೆ ಇನ್ನೂ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ. ಹಾಗಿದ್ರೆ ನೋಡಿದ್ರಲ್ವ ಈ ಪನ್ನೀರ್ ಟಿಕ್ಕಾ ರೋಲು ಯಾವ ಥರ ಮಾಡೋದು ಅಂತ. ಸೂಪರ್ ಟೇಸ್ಟಿಯಾಗಿರೋಂತಹ ಪನ್ನೀರ್ ಟಿಕ್ಕಾ ರೋಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮದೊಂದು ಸಬ್ಸ್ಕ್ರೈಬು ತುಂಬಾ ನನಗೆ ಇಂಪಾರ್ಟೆಂಟು. ಥ್ಯಾಂಕ್ ಯು.